ಇನ್ನು ಪ್ರಹ್ಲಾದ್ ಜೋಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಖರೀದಿಗೆ ಯಾರೂ ಇಲ್ಲ. ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬರೀ ನೆಗೆಟಿವ್ ಮಾತ್ರ ಮಾತನಾಡ್ತಾರೆ. ನೆಗೆಟಿವ್ ಮಾತನಾಡಿಲ್ಲ ಅಂದ್ರೆ ಅವರಿಗೆ ನಿದ್ದೆ ಬರಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ಈ ಬಿ ಜೆ ಪಿಯವ್ರಿಗೆ ಹಾಗೆ ಅಷ್ಟೇ. ನೆಹರು ಸತ್ತು ಎಷ್ಟು ಆಯಿತು, ಎಷ್ಟು ವರ್ಷ ಆಯ್ತು ನೆಹರು ಸತ್ತು. ಇವತ್ತು ಅವ್ರು ನೆಹರು ವಿಚಾರ ಮಾಡ್ತಾ ಇರ್ತಾರೆ. ಆಮೇಲೆ ನೆಹರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು. ಇವ್ರು ಬಿ ಜೆ ಪಿಯವರೇನು ಅವ್ರ ಆಸ್ತಿನ ಯಾರೂ ದೇಶಕ್ಕೆ ಬರ್ಕೊಟ್ಟಿಲ್ಲ. ನೆಹರು ಅವ್ರ ಕುಟುಂಬದ ಆಸ್ತಿಯನ್ನು ಇಡೀ ದೇಶಕ್ಕೆ ಬರ್ಕೊಟ್ಟವರು. 10 ವರ್ಷಗಳ ಕಾಲ ಜೈಲಲ್ಲಿದ್ದವರು. ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ ಮೇಲೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಿದ್ದಾರೆ. ಸಚಿವ KH ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಯಾವ ನಾಯಕರು ಹೋಗಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಮಾಡಿ ಪರಿಶೀಲನೆ ಮಾಡೋದು ಇದಕ್ಕೆ ಅಧಿಕಾರಿಗಳ ಕರ್ತವ್ಯ ಇದೆ. ಆದರೆ ಈ ಅಧಿಕಾರಿಗಳು ಎಲ್ಲಾ ಪಕ್ಷದವರ ಮೇಲೂ ಕೂಡ ರೇಡ್ ಮಾಡಲಿ ಅನ್ನೋದು ಮುನಿಯಪ್ಪ ಅವರ ಮಾತು. ಕಾಂಗ್ರೆಸ್ ಅಲ್ಲಿ ಯಾರೂ ಕೂಡ ಬಿಟ್ಟು ಹೋಗುವುದಿಲ್ಲ. ಇಡಿ ದಾಳಿಯವರು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಅವರು ಎನ್ಕ್ವೈರಿ ಮಾಡೋದು ಅವ್ರ ಕರ್ತವ್ಯ. ಮಾಡೋವಾಗ ಎಲ್ರದ್ದು ಮಾಡಲಿ ಅಂತೀನಿ ನಾನು. ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಎಲ್ರದ್ದು ಮಾಡಲಿ. ಅದೇ ಸರಿ, ಅದು ಕರೆಕ್ಟ್ ಅಲ್ಲ. ಎಲ್ರದ್ದು ಮಾಡಲಿ. ಮಾಡೋದಾದ್ರೆ ಗೊತ್ತಾಗ್ಲಿ.